ಸ್ನೇಹಿತರೆ ನಮಸ್ಕಾರ. IPL ಆಕ್ಷನ್ಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಕರೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಇನ್ನೊಂದು 5-6 ದಿನ ಇದೆ ಆಕ್ಷನ್ಗೆ. ಸೊ ಈ ಟೋಟಲ್ ಒಂದು 1,500 ಜನ ರಿಜಿಸ್ಟರ್ ಮಾಡಿದ್ರು ಪ್ಲೇಯರ್ಗಳು. ಆದ್ರೆ ಇದನ್ನ ಈಗ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. 574 ಪ್ಲೇಯರ್ಗಳು ಮಾತ್ರ ಹರಾಜಿನ ಲಿಸ್ಟ್ ನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ 366 ಇಂಡಿಯನ್ಸ್ ಇದ್ದಾರೆ, 208 ಓವರ್ಸೀಸ್ ಪ್ಲೇಯರ್ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಸೊ 318 ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ಸ್, 12 ಅನ್ಕ್ಯಾಪ್ಡ್ ಓವರ್ಸೀಸ್ ಪ್ಲೇಯರ್ಸ್ ಕೂಡ ಇದರಲ್ಲಿದ್ದಾರೆ. ಆದ್ರೆ ಈ ಅನ್ಕ್ಯಾಪ್ಟ್ ಅಲ್ಲಿ ಬಹಳ ಹೆಸರು ಮಾಡ್ತಿರುವಂತ, ಬಹಳ ಸದ್ದು ಮಾಡ್ತಿರುವಂತ ಒಬ್ಬ ಹುಡುಗ ಅಂತಂದ್ರೆ ವೈಭವ್ ಸೂರ್ಯವಂಶಿ. ಈತ ಯಾಕೆ ಸೌಂಡ್ ಮಾಡ್ತಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಈತನ ಏಜ್. ಬಹಳ ಚಿಕ್ಕ ಹುಡುಗ. ಇದುವರೆಗೆ ನೀವು IPL ಇತಿಹಾಸದಲ್ಲೇ ಇಷ್ಟು ಚಿಕ್ಕ ಹುಡುಗ ಒಬ್ಬ ಆಕ್ಷನಿಗೆ ಹರಾಜಿಗೆ ಬರ್ತಿರೋದು ನಿಜಕ್ಕೂ ನೋಡಿರ್ಲಿಕ್ಕಿಲ್ಲ. ಎಸ್, ವೈಭವ್ ಸೂರ್ಯವಂಶಿ ಬಿಹಾರದ ಪ್ಲೇಯರ್. ಈತ 13 ವರ್ಷ, ಲೆಫ್ಟ್ ಹ್ಯಾಂಡೆಡ್ ಪ್ಲೇಯರ್. ಹಾಗಾದ್ರೆ ಯಾರು ಈ ವೈಭವ್ ಸೂರ್ಯವಂಶಿ? 13 ವರ್ಷಕ್ಕೆಲ್ಲ ಯಾಕೆ, ಹೇಗೆ ಇವನು ಬಂದಿದ್ದಾನೆ ಈ ಒಂದು ಆಕ್ಷನ್ಗೆ ಅನ್ನೋದು ಎಲ್ರಿಗೂ ಕೂಡ ಪ್ರಶ್ನೆ ಆಗಿರುತ್ತೆ, ಯಾರೀತ ಅಂತ. ಸೊ 13 ವರ್ಷದ ವೈಭವ್ ಸೂರ್ಯವಂಶಿ ಮೂಲತಃ ಬಿಹಾರದ ಪ್ಲೇಯರ್. ಸೊ 574 ಲಿಸ್ಟ್ ಆಗಿದ್ದಲ್ಲ, ಫೈನಲ್ ಶಾರ್ಟ್ ಲಿಸ್ಟ್ ಆಗಿರುವಂತಹ ಪ್ಲೇಯರ್. ಸೊ ಇದರಲ್ಲಿ ಈತ 491ನೇ ಪ್ಲೇಸ್ ಅನ್ನ ಪಡ್ಕೊಂಡಿದ್ದಾನೆ. ಸೊ 68ನೇ ಸೆಟ್ ಅಲ್ಲಿ ಈತನ ಹೆಸರು ಬರುತ್ತೆ. ಸೊ ಸೂರ್ಯವಂಶಿ ಫಸ್ಟ್ ಕ್ಲಾಸ್ ಡೆಬ್ಯೂ ಮಾಡಿರೋದು ಬಿಹಾರಕ್ಕೆ. ಅದು ಕೂಡ 12 ವರ್ಷಕ್ಕೆ ಆತ ಬಿಹಾರಕ್ಕೆ ಡೆಬ್ಯೂ ಮಾಡಿದ್ದಾನೆ, ಬಿಹಾರ ರಣಜಿ ಟೀಮ್ಗೆ. ಸೊ ಈಗಾಗಲೇ ಬಿಹಾರ ಜೊತೆಗೆ 2 ಮ್ಯಾಚ್ ಕೂಡ ಆಡಿದ್ದಾನೆ. ಜೊತೆಗೆ ಇಂಡಿಯಾ ಎ ಟೀಮ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾನೆ. ಒಂದು ಆಸ್ಟ್ರೇಲಿಯಾ ಎ, ಇಂಡಿಯಾ ಎ ಒಂದು ಮ್ಯಾಚ್ ನ ಆಡಿದ್ದಾರೆ. ಸೊ ಅದರಲ್ಲಿ ಈ ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ ಬರೀ 57 ಬಾಲ್ ಅಲ್ಲಿ 100 ಹೊಡೆದಿದ್ದಾನೆ ಇವನು. ಸೊ 100 ಹೊಡೆದಿದ್ದಾನೆ. ಅದ್ಭುತವಾದಂತಹ ಪ್ಲೇಯರ್. ಜೊತೆಗೆ ವೆನು ಮಂಕಡ್ ಟ್ರೋಫಿಯಲ್ಲೂ ಕೂಡ ಸುಮಾರು ಒಂದು 500 ರನ್ ಗಳಿಸಿದ್ದಾನೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಈತನ ಬ್ಯಾಟಿಂಗ್ ಸ್ಟೈಲ್ ನೋಡಿದ್ರೆ, ಜೊತೆಗೆ ಇನ್ನೊಂದು ಈತನ ರೆಕಾರ್ಡ್ ಇದೆ. 12 ವರ್ಷಕ್ಕೆ ಡೆಬ್ಯೂ ಆಗಿರುವಂತ ಮೋಸ್ಟ್ ಯಂಗೆಸ್ಟ್ ಪ್ಲೇಯರ್ ಸ್ವಪ್ನಿಲ್ ಸಿಂಗ್, 14 ವರ್ಷ 355 ದಿನ. ಈತ ಇದಕ್ಕೆ ಮುಂಚೆ ತೆಂಡೂಲ್ಕರ್ ಇವರೆಲ್ಲ ಆದ್ಮೇಲೆ ಸ್ವಪ್ನಿಲ್ ಸಿಂಗ್ ರೆಕಾರ್ಡ್ ಮಾಡಿದ್ದ 14 ವರ್ಷ 355 ದಿನ ಅಂತ. ಆದ್ರೆ 12 ವರ್ಷಕ್ಕೆ ಈತ ಡೆಬ್ಯೂ ಮಾಡಿದ್ದಾನೆ ಬಿಹಾರ ಟೀಮ್ಗೆ. ಸೊ ರಂಜಿ ಆಡಿದ್ದಾನೆ ಮುಂಬೈ ವಿರುದ್ಧ. ಸೊ ಈ ಚಿಕ್ಕ ಹುಡುಗ ಈಗ ಸೆಲೆಕ್ಟ್ ಆಗಿರೋದು. ಉತ್ತಮವಾದಂತಹ ಬ್ಯಾಟಿಂಗ್ ಸ್ಟೈಲ್ ಇದೆ. ಎಲ್ಲೊಂದ್ ಕಡೆ ರಿಷಬ್ ಪಂತ್, ಜೈಸ್ವಾಲ್, ಕಿಶನ್ ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಏನ್ ಸಿಗುತ್ತೆ. ಸೊ ಅದು ಸ್ವಪ್ನಿಲ್ ಸಿಂಗ್ ಅಲ್ಲಿ ಸಿಗ್ತಾ ಇದೆ. ಬಿಹಾರಕ್ಕೆ ಡೆಬ್ಯೂ ಮಾಡಿದ್ದಾನೆ. ಆಸ್ಟ್ರೇಲಿಯಾ 19 ಟೀಮ್ ಅಂಡರ್ 19 ಟೀಮ್ ವಿರುದ್ಧ 57 ಬಾಲ್ ಸೆಂಚುರಿ ಹೊಡೆದಿರೋದು. ಜೊತೆಗೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆಯುವಂತಹ ಪ್ಲೇಯರ್. ಅಗ್ರೆಸಿವ್ ಇಂಟೆಂಟ್ ಇದೆ. ಸೊ ಅದಕ್ಕೆ 13 ವರ್ಷದ ಹುಡುಗ ಈ ಸಲ ಆಕ್ಷನ್ ಅಲ್ಲಿ ಇರ್ತಾನೆ. ಒಂದಷ್ಟು ಫ್ರಾಂಚೈಸಿಗಳು ಕೂಡ ಇದನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಯಾಕಂದ್ರೆ ಈಗಲೇ ಗ್ರೂಮ್ ಮಾಡಿದ್ರೆ ಒಂದು ಒಳ್ಳೆ ಪ್ಲೇಯರ್ ಆಗ್ಬೋದು ಅಂತ. ಸೊ ಲೆಫ್ಟ್ ಹ್ಯಾಂಡೆಡ್ ಪ್ಲೇಯರ್, ಓಪನಿಂಗ್ ಕೂಡ ಆಡಬಲ್ಲಂತಹ ಪ್ಲೇಯರ್, ಒಳ್ಳೆ ಸ್ಟ್ರೈಕರ್. ಸೊ ಈತ ಈ ಸಲ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಅಥವಾ ಎಲ್ಲರ ಗಮನ ಸೆಳೆದಿರುವಂತಹ ಪ್ಲೇಯರ್. ಇನ್ನೊಂದು ಈತನ ಮೇಲೆ ಆರೋಪ ಏನಿದೆ ಅಂತಂದ್ರೆ, ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರೋದು, ಈತ 13 ವರ್ಷದ ರೀತಿಯ ಕಾಣಲ್ಲ, ಈತನ ಏಜ್ ಇನ್ನೂ ಜಾಸ್ತಿ ಇದೆ, ಆದ್ರೆ ಈತ ಎಲ್ಲೋ ಮರೆಮಾಚುವಂತ ಪ್ರಯತ್ನ ಮಾಡ್ತಿದ್ದಾನ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಆರೋಪ ಇದೆ. ಸೊ ಗೊತ್ತಿಲ್ಲ, ಇದನ್ನ ಕರೆಕ್ಟ್ ಪರಿಶೀಲನೆ ಮಾಡಿದಾಗ 13 ಅಥವಾ 15 ಏನಾದ್ರೂ ಆಗಿದೆಯಾ. ಬಟ್ ಸ್ಟಿಲ್ ಇಷ್ಟು ಯಂಗ್ ಏಜ್ ಅಲ್ಲಿ ಒಂದು ಆಕ್ಷನ್ ಬರೋದಿದೆಯಲ್ಲ, ಇಟ್ಸ್ ವೆರಿ ಸ್ಪೆಷಲ್. ಸೊ ಕಾದ್ ನೋಡೋಣ ಯಾವ ಟೀಮ್ಗೆ ಈತ ಹೋಗ್ತಾನೆ ಏನು ಅನ್ನೋದು. ಸೊ ಸದ್ಯಕ್ಕೆ ವೈಭವ್ ಸೂರ್ಯವಂಶಿ ಹೆಡ್ಲೈನ್ ಆಗಿದ್ದಾನೆ ಎಲ್ಲ ಆಲ್ಮೋಸ್ಟ್ ಪೇಜ್ಗಳಲ್ಲಿ, ನ್ಯೂಸ್ ವೆಬ್ಸೈಟ್ಗಳಲ್ಲಿ, ಚಾನೆಲ್ಗಳಲ್ಲಿ. ಸೊ ಈ ಹುಡುಗ ಸಚಿನ್ ರೀತಿನೇ ಅಥವಾ ಅಂತ ಯಂಗ್ಸ್ಟರ್ಸ್, ರಿಷಬ್ ಪಂತ್, ಇಶಾನ್ ಕಿಶಾನ್ ಈ ತರ ಯಂಗ್ಸ್ಟರ್ ಆಗಿ ಬಂದವರಲ್ಲಿ ಜೈಸ್ವಾಲ್, ಸೊ ದೊಡ್ಡ ಹೆಸರು ಮಾಡ್ತಾನೆ. ಕಾದ್ ನೋಡೋಣ. ಬಿಹಾರದ ಈ ಹುಡುಗನಿಗೆ ಒಳ್ಳೇದಾಗ್ಲಿ.